y sin inverse x ಅಂತಿದೆ, ಹೌದಾ? dy by dx ಅಂತ ತೋರಿಸಿದ್ದಾರೆ, ರೈಟ್? ಅದೇ ಸಿಂಬಲ್ ಬಳಸಿ ಆಗ್ಬೋದಾ? ಈಗ ನಾನು ಈ ತರ ಆನ್ಸರ್ ಬರೀತೀನಿ, ಗಿವನ್, ರೈಟ್, y is equal to sin inverse x. ಇನ್ವರ್ಸ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಅಂತ ಗೊತ್ತಿರಬೇಕು, ಡಿಫ್ರೆನ್ಶಿಯೇಟ್ ಮಾಡಿ, ರೈಟ್? dy by dx is equal to 1 over root of 1 minus x square. ಮತ್ತೆ ಡಿನಾಮಿನೇಟರ್ ಅಲ್ಲಿ ಯಾವ್ದಾದ್ರೂ ಟರ್ಮ್ ಕಾಣಿಸ್ತು ಅಂದ್ರೆ ಡೋಂಟ್ ವೇಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ. ಹಾಗೆ ಮಾಡ್ದೇನೆ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅನರ್ಥ ಆಗುತ್ತೆ, ನೀವು ಅನ್ನೆಸೆಸರಿಲಿ ಪ್ರಾಬ್ಲಮ್ ಅನ್ನ ಎಳೆದ್ ಬಿಡ್ತೀರಾ. ಸೊ ಎಚ್ಚರಿಕೆ, ಬಿ ಕೇರ್ಫುಲ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಬಹಳ ಸುಲಭವಾಗಿ ನಾವು ಉತ್ತರಗಳನ್ನ ಬರಿಬಹುದು, ರೈಟ್? ನೋಡಿ, ಈಕ್ವಲ್ ಟು 1 ಅಂದ್ರೆ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಬರ್ದಿಟ್ಕೊಂಡೆ ಅಷ್ಟೇ. ನೆಕ್ಸ್ಟ್ ಸ್ಟೆಪ್, ಸೊ ಇಲ್ಲಿಂದ ಆಚೆಗೆ ಯು ವಿ ರೂಲ್ ಹಾಕಬಹುದು, ರೈಟ್? ಸೊ ಯು ಅಂದ್ರೆ ಫಸ್ಟ್ ಫಂಕ್ಷನ್, ವಿ ಅಂದ್ರೆ ಸೆಕೆಂಡ್ ಫಂಕ್ಷನ್. ಯು ವಿ ಡ್ಯಾಶ್ ಡಿಫ್ರೆನ್ಶಿಯೇಟ್ ದ ಸೆಕೆಂಡ್ ಫಂಕ್ಷನ್ ಪ್ಲಸ್ dy by dx. ಇದನ್ನ ಹಾಗೆ ಬರೆಯೋಣ, ರೂಟ್ 1 minus x square. ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, ರೂಟ್ x 1/2 ರೂಟ್ x ಅಲ್ವಾ? ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ 1/2 ರೂಟ್ x ತರ ಇದು ಕಾಣಿಸ್ಬೇಕು, ಹೌದಾ? ಆದ್ರೆ ಇನ್ಸೈಡ್ ದ ಬ್ರಾಕೆಟ್ ಯು ರೈಟ್ -2x. ಯಾಕೆಂದ್ರೆ ರೂಟ್ ಒಳಗಡೆ ಗುಂಡು ಕೂತಿದ್ದಾನೆ. ಗುಂಡು ಅಂತಂದ್ರೆ ರೂಟ್ ಒಳಗಡೆ ಇರೋ ಒಂದು ಎಕ್ಸ್ಪ್ರೆಷನ್. ನೀವು ರೂಟ್ ಗುಂಡು ಇದ್ರೆ 1/2 ರೂಟ್ ಗುಂಡು ಆಗುತ್ತೆ, ರೂಟ್ ಎಕ್ಸ್ ಇದ್ರೆ 1/2 ರೂಟ್ ಎಕ್ಸ್ ಆಗುತ್ತೆ ಅಂತ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಆ ಗುಂಡು ಅಂತಿರೋ ಜಾಗದಲ್ಲಿ ಇರುವಂತಹ ಟರ್ಮ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಮರಿಬೇಡಿ. ಸೊ -2x ಅಂತ ಬರ್ದಿದ್ದೀನಿ, RHS ಏನ್ ಬರ್ತಿದೆ 0, ಬಿಕಾಸ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ಕಾನ್ಸ್ಟೆಂಟ್ 1, ಹೌದಾ? ಈಗ ಮತ್ತೆ ಇಲ್ಲಿ LCM ತಗೋಬಹುದು, ಡಿನಾಮಿನೇಟರ್ ಇದೆ ಅಂದ್ರೆ ಟ್ರೈ ಟು ಅವಾಯ್ಡ್ ದಟ್. ನೋಡಿ, ಫೈನಲ್ ಆನ್ಸರ್ ಅಬ್ಸರ್ವ್ ಮಾಡಿ, ಅವಸರ ಮಾಡಬೇಡಿ. ಯಾಕೆಂದ್ರೆ ನೀವು ಸುಮ್ಮನೆ ಬ್ಲೈಂಡ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರೆ ಆಗ ಮತ್ತೆ ಲೆಂಗ್ದಿ ಆಗೋ ಚಾನ್ಸಸ್ ಇರುತ್ತೆ. ಟಾರ್ಗೆಟ್ ಏನು ಅಂತ ಹುಡುಕಿ, ಪ್ರೂವ್ ದಟ್ ಅಂತಿದ್ದಾಗ ಫೈನಲ್ ಆನ್ಸರ್ ನಿಮಗೆ ಮೊದಲೇ ಗೊತ್ತಿರುತ್ತೆ. ಈಗ ಹೇಳ್ತೀನಿ ನೋಡಿ, ಇನ್ ಕೇಸ್ ನೀವೇನಾದ್ರೂ ಮಧ್ಯದಲ್ಲಿ ಯಾವುದೋ ಒಂದು ಸ್ಟೆಪ್ ಬಂದು ಸ್ಟಕ್ ಆಗಿದ್ದೀರಾ, ಯು ರೈಟ್ ದ ಫೈನಲ್ ಆನ್ಸರ್. ಡೈರೆಕ್ಟ್ ಫೈನಲ್ ಆನ್ಸರ್ ಅಲ್ಲಿ ಇಟ್ಟರೆ ಮುಗ್ದೇ ಹೋಯ್ತು ಅಲ್ವಾ? ಸೊ ಇನ್ಫ್ಯಾಕ್ಟ್ ಯು ಆರ್ ಶೋಯಿಂಗ್ ಆಲ್ ದ ಸ್ಟೆಪ್ಸ್. ವೈ ಯು ಆರ್ ಸರ್ಚಿಂಗ್ ಫಾರ್ ದ ಆನ್ಸರ್? It is already there in the question paper, isn't it? Right? So you should be clever enough to handle the question. ಅದು 100 out of 100 ತಗೊಳ್ಳೋದಕ್ಕಿರೋ ದಾರಿ. ಸೊ ರೂಟ್ 1 minus x square ಅನ್ನ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, ಅದು ಡಿನಾಮಿನೇಟರ್ ಇದೆ, ಅವಾಯ್ಡ್ ಮಾಡ್ಬೇಕು ಅದನ್ನ. ನಮ್ಗೆ 1 minus x square ಬೇಕಿದೆ, ರೈಟ್? ಸೊ ಮಲ್ಟಿಪ್ಲೈಯಿಂಗ್ ಬೈ ರೂಟ್ 1 minus x square with the entire equation, you will get 1 minus x square into d2y by dx square plus, ಇಲ್ಲ ಮೈನಸ್ ಇದೆ ನೋಡಿ, ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಒಂದು ಟರ್ಮ್ ಕಾಣಿಸ್ತಾ ಇದೆ, 2 ಕ್ಯಾನ್ಸಲ್ ಆಗೋದನ್ನ ನೀವೇ ಗಮನಿಸ್ತಾ ಇದ್ದೀರಾ. ಸೊ ಯು ಕ್ಯಾನ್ ಕ್ಯಾನ್ಸಲ್ ದಿಸ್ 2, ರೈಟ್? ಸೊ ಉಳಿದಿರೋ ಟರ್ಮ್ ಏನಾಗಿದೆ ನೋಡಿ, -x dy by dx ಹಾಗೆ ಬರ್ತಿದ್ಯಾ? ಅಬ್ಸರ್ವ್ ಮಾಡಿ ನೋಡಿ. ಸೊ ಇಲ್ಲಿ x ಇದೆ, dy by dx ಇದೆ, ಬಟ್ dy by dx ಅಂದ್ರೆ you can substitute. So this is x into dy by dx, right? Which is equal to 0. Substitution ಮಾಡೋ ಅವಶ್ಯಕತೆ ಇದ್ರೆ ಮಾಡ್ತೀರಾ, ಈ ಪ್ರಾಬ್ಲಮ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಫೈನಲ್ ಆನ್ಸರ್ ಬಂದಾಯ್ತು. ನೀವೇ ನೋಡಿ, ಅದಕ್ಕೆ ನಿಮ್ಮ ಫೈನಲ್ ಆನ್ಸರ್ ಕ್ವಶನ್ ಎಲ್ಲ ಇರುತ್ತೆ, ಅದನ್ನ ಅವಾಗ ನೋಡ್ತಾ ಇರಿ ಸಾಕು, ರೈಟ್? ಸೊ 5 ಸ್ಟೆಪ್ಸ್ ಕೂಡ ಇಲ್ಲ, ನೀವು ಅದಾಗಲೇ 5 ಮಾರ್ಕ್ಸ್ ಅನ್ನ ತಗೊಂಡ್ಬಿಟ್ಟಿದ್ದೀರಾ, ರೈಟ್?